ನಿಲ್ಲೋ. ಏನಕ್ಕ? ಯಾಕೆ ಇವಾಗ ಅಪ್ಪ ನೆನ್ಪಾಗ್ತಿದ್ದಾರಾ? ದುಡ್ಡು ಬರ್ತದೆ ಅಂತ ಗೊತ್ತಾದ ತಕ್ಷಣ ಇವಾಗ ಅಪ್ಪನ ಕರ್ಕೊಂಡ್ ಬರ್ತೀಯಾ ಅಲ್ವಾ? ಇವಾಗ ನಿಮ್ ಹುಡುಗಿ ಮಾತು ನಿಂಗೆ ನೆನ್ಪಾಗ್ತಿಲ್ಲ ಅಲ್ವಾ? ನನ್ನ ಮದುವೆ ಆಗೋ ಹುಡುಗಿ ಹೇಳಿದ್ಲು ನಮ್ಮಪ್ಪನ ನೋಡ್ಕೊಳಕ್ಕಾಗಲ್ಲ ಅಂತ. ನಿನ್ ಮದ್ವೆಗ ಹುಡುಗಿ ಮಾತು ಕೇಳಿ ನಿಮ್ಮ ಅಪ್ಪನ ಕಳಿಸ್ತಾ ಇಲ್ಲ. ನಿನ್ ಮನ್ಸಲ್ಲಿ ನಿಮ್ಮ ಅಪ್ಪನ ಸಾಕಿದ್ರೆ ಏನು ಪ್ರಯೋಜನ ಇಲ್ಲ ಅನ್ನೋ ಕಾರಣಕ್ಕೆ ನೀ ಅವ್ರನ್ನ ವೃದ್ಧಾಶ್ರಮಕ್ಕೆ ಕಳಿಸ್ಕೊಡ್ತಾ ಇದೀಯಾ. ನಾನೇ ಅವನಿಗೆ ಫೋನ್ ಮಾಡಿ ಹೇಳಿದ್ದೆ, ನಿನ್ ಮುಂದೆ ಬಂದು ಗೌರ್ಮೆಂಟ್ ಅವ್ರ ಅಪ್ಪ ಅಮ್ಮ ನೋಡ್ಕೊಂಡ್ರೆ 1 ಲಕ್ಷ ಕೊಡ್ತಾರಂತ. ಅದನ್ನ ಕೇಳಿ ಇವಾಗ ನಿಮ್ಮ ಅಪ್ಪನ ಕರೆಗೆ ಹೋಗ್ತಾ ಇದೀಯಾ ಅಲ್ವಾ? ನಿಮ್ಮಪ್ಪ ನಿನ್ ಮರ್ಯಾದೆ ಹೋಗ್ಬಾರ್ದು, ನೀ ಖುಷಿಯಿಂದ ಇರ್ಲಿ ಅಂತ ಹೇಳಿ ನಮ್ಮ ಮುಂದೆ ನಗ್ತಾನೆ ಈ ಮನೆಯಿಂದ ದೂರ ಆಗ್ತಿದ್ದಾರೆ. ಎಷ್ಟೋ ಜನಕ್ಕೆ ತನ್ನ ಅಪ್ಪ ಅಮ್ಮ ಬೇಕು ಅಂತ ಇಷ್ಟ ಆಸೆ ಪಡ್ತಾರೆ, ಅವಳಿಗೆ ಆ ದೇವ್ರ ಹಣೆ ಮೇಲೆ ಬರ್ದಿರಲ್ಲ. ನಿಮ್ಮಪ್ಪ ಇದಾರೆ, ಹೋಗಿ ಉಳಿಸ್ಕೋ. ಅಪ್ಪನ ಕರ್ಕೊಂಬರ್ತೀನಿ. ಮೊದ್ಲು ಹೋಗು. ಅಪ್ಪ ಅಮ್ಮ ಕಷ್ಟಪಟ್ಟು ನಮ್ಮನ್ನು ಬೆಳೆಸ್ತಾರೆ. ನಾವು ದೊಡ್ಡವರಾಗ್ತಿದ್ದಂಗೆ ಅವ್ರು ಚಿಕ್ಕವರಾಗ್ತಾರೆ. ಆವಾಗ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ನಾವು ಅವ್ರನ್ನ ಸಾಕ್ತೀವನ್ನೋ ಒಂದು ಒಳ್ಳೆ ಮನಸ್ಸಿರಬೇಕು. ಆವಾಗ ಯಾರೇ ಕೂಡ ಬಂದರೂ ಅವ್ರನ್ನ ನಾವು ವೃದ್ಧಾಶ್ರಮಕ್ಕೆ ಕಳಿಸಲ್ಲ.